ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಇಂದು ತುಮಕೂರು ನಗರದ ಜಿಲ್ಲಾ ಕಚೇರಿಯಲ್ಲಿ ದೇಶದ ಸಾಮಾಜಿಕ ಸಮಾನತೆ ಮತ್ತು ಅಭಿವೃದ್ಧಿಗೆ ಜೀವನವನ್ನೇ ಮುಡುಪಾಗಿಟ್ಟ ಹಸಿರು ಕ್ರಾಂತಿ ಹರಿಕಾರರ ಭಾರತದ ಮಾಜಿ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ 39ನೇ ಪುಣ್ಯ ಸ್ಮರಣೆಯಂದು ನಮ್ಮ ಸಮಿತಿ ವತಿಯಿಂದ ಗೌರವ ನಮನಗಳನ್ನು ಪುಷ್ಪಾರ್ಚನೆ ಮಾಡುವ ಮೂಲಕ ಸ್ಮರಣೆಯ ಗೌರವ ನಮನ ಸಲ್ಲಿಸಲಾಯಿತು. ಕೇವಲ ರಾಜಕಾರಣಿಯಲ್ಲದೆ ದಮನಿತ ವರ್ಗಗಳ ಆಶಾಕಿರಣವಾಗಿ ಹಲವಾರು ಐತಿಹಾಸಿಕ ಬದಲಾವಣೆಗಳಿಗಾಗಿ ನಾಂದಿ ಹಾಡಿದವರು. ಜೀವನವಿಡೀ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗಾಗಿ ಹೋರಾಡಿ ಸಂವಿಧಾನ ರಚನೆ ಸಭೆಯ ಸದಸ್ಯರಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಹಿತಾಸಕ್ತಿಗಳನ್ನು ಸಂರಕ್ಷಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದರು. ರೈತರ ಧ್ವನಿಯಾಗಿ ದೇಶದ ಹಸಿರು ಕ್ರಾಂತಿಯನ್ನು ಹರಿಕಾರರಾಗಿ ಆಹಾರ ಭದ್ರತೆಗಾಗಿ ಅಡಿಪಾಯ ಹಾಕಿದ ಮಹಾನ್ ನಾಯಕ. ಅವರ ಆದರ್ಶಗಳನ್ನು ಸದಾ ನಮಗೆ ಪ್ರೇರಣೆ. ಇದೇ ವೇಳೆ ಸ್ಮರಣಿ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಜಿಲ್ಲಾಧ್ಯಕ್ಷರು NK ನಿಧಿಕುಮಾರ್, ಅಟ್ರಾಸಿಟಿ ಕಮಿಟಿ ಜಿಲ್ಲಾ ಜಾಗೃತಿ ಉಸ್ತುವಾರಿ ಸಮಿತಿಯ ಸದಸ್ಯರು ರಂಜನ್ A, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರು ಇಲಿಯಾಸ್ ಅಹಮದ್, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಜ್ಯ ಉಪಾಧ್ಯಕ್ಷರು ಇಂದ್ರಕುಮಾರ್, DK ಸ್ನೇಹಜೀವಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಬುಗುಡ್ರಳ್ಳಿ ಕಾಂತರಾಜ್, ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ತುಮಕೂರು ನಗರ ಅಧ್ಯಕ್ಷರು ದಿಬ್ಬೂರು ಶ್ರೀನಿವಾಸ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಮಾನಂಗಿ ಚಂದ್ರಯ್ಯ S, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಅಲ್ಪಸಂಖ್ಯಾತರ ಯುವ ಘಟಕದ ಜಿಲ್ಲಾಧ್ಯಕ್ಷರು ಮುಹಿಮಿನ್ ಅಹಮದ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತುಮಕೂರು ನಗರ ಅಧ್ಯಕ್ಷರಾದ ಹನುಮಂತರಾಯ, ಪದಾಧಿಕಾರಿಗಳಾದ ಕಿರಣ್ ಕುಮಾರ್, YS ರಂಗಸ್ವಾಮಿಯ್ಯ, KS ಗಂಗಾಧರ್, GR ಟೈಲರ್, ಜಗದೀಶ್, ಮನು, TL ಹನುಮನರಸಯ್ಯ, ಕಾರ್ಪೆಂಟರ್ ಶಿವಣ್ಣ, ವೇಣುಗೋಪಾಲ್, NC ಮಹೇಶ್ ಇನ್ನು ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಂಧುಗಳೇ, ಏನಿವತ್ತು ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 39ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಏನಿವತ್ತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಏನು ಎಲ್ಲಾ ದಲಿತ ಪರ ಸಂಘಟನೆಗಳು ಇವತ್ತು ಸೇರ್ಕೊಂಡು ಬಾಬು ಜಗಜೀವನ್ ರಾಮ್ ಅವರ ಪುಣ್ಯ ಸ್ಮರಣೆಯನ್ನು ಇವತ್ತು ಅವರ ಗೌರವಪೂರ್ವ ನಮನಗಳನ್ನು ಸಲ್ಲಿಸುವುದರ ಜೊತೆಗೆ ಏನು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಇವತ್ತು ಸ್ಮರಣಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಸ್ಮರಣಾ ಕಾರ್ಯಕ್ರಮ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಪ್ರೇರಣೆ ಆಗ್ಬೇಕು. ಏನು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಇಡೀ ಈ ದೇಶದ ಒಬ್ಬ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದಂತ ಮಹಾನ್ ಪುರುಷ ಆಗ್ಬೇಕಾಗಿತ್ತು. ಅದನ್ನ ಕೂದಲೆಳೆದಲ್ಲಿ ಅವರು ಪ್ರಧಾನಿ ಹುದ್ದೆ ತಪ್ಪಿಸಿ ಮಾಜಿ ಉಪ ಪ್ರಧಾನಿ ಆಗಿದ್ದಂತ ಈ ದೇಶದ ಒಬ್ಬ ಮಹಾನ್ ನಾಯಕ. ಈ ಮಹಾನ್ ನಾಯಕನ ಪ್ರತಿಯೊಬ್ಬರು ಅವ್ರನ್ನ ಮನೆಯಲ್ಲಿ ಪೂಜಿಸಬೇಕಾಗುತ್ತೆ. ಏನಂದ್ರೆ ಆ ಕಾಲಘಟ್ಟದಲ್ಲಿ ಬಾಬು ಜಗಜೀವನ್ ರಾಮ್ ಅಂತಂತ ಮಹಾನ್ ನಾಯಕ ಈ ದೇಶದಲ್ಲಿ ನಾನು ಹುಟ್ಟಲಿಲ್ಲ ಅಂತಂದ್ರೆ ಇವತ್ತು ಹಸಿರು ಕ್ರಾಂತಿ ಮೂಲಕ ನಮ್ಗೆಲ್ಲರಿಗೂ ಇವತ್ತು ಹೊಟ್ಟೆ ಹಸಿವಿನಿಂದ ಬಳಲುತ್ತಿದ್ದಂತ ಕಾಲದಲ್ಲಿ ಅವತ್ತು ಒಳ್ಳೊಳ್ಳೆ ವಿದೇಶದಿಂದ ಎಲ್ಲ ಒಳ್ಳೊಳ್ಳೆ ತಳಿಗಳನ್ನ ತಂದು ಇವತ್ತು ಹಸಿರು ಕ್ರಾಂತಿ ಮೂಲಕ ನಮ್ಮನ್ನ ಇಡೀ ಹಸಿವು ನೀಗಿಸಿದ್ದಾರೆ ಬಡವರನ್ನ. ಅಂತಹ ಮಹಾನ್ ನಾಯಕ ಇಡೀ ದೇಶದಲ್ಲಿ ಇಂಥ ನಾಯಕನ ಇವತ್ತು ನಾವು ನೆನೆಸ್ಕೊಳ್ಳೋದ್ರ ಮೂಲಕ ಪ್ರತಿಯೊಬ್ಬರು ಅವರ ತತ್ವ ಸಿದ್ಧಾಂತಗಳನ್ನು ಯುವ ಪೀಳಿಗೆಗಳು ಅವರ ತತ್ವ ಸಿದ್ಧಾಂತಗಳು ಅಳವಡಿಸ್ಕೊಳ್ಬೇಕಾಗುತ್ತೆ. ಅವರು ಹಾಕಿಕೊಟ್ಟಂತ ಹೋರಾಟ, ಅವರು ಹಾಕಿಕೊಟ್ಟಂತ ಮಾರ್ಗದರ್ಶನ ಪ್ರತಿಯೊಬ್ಬರಿಗೂ ಪ್ರೇರಣೆ ಆಗ್ಬೇಕು. ಅಂತ ಮಹಾಪುರುಷನ ಇವತ್ತು ನೆನೆಸ್ಕೊಳ್ಬೇಕಾದ ಪುಣ್ಯ ಸ್ಮರಣೆಯ ದಿನದಂದು ಎಲ್ಲರೂ ಅವರ ತತ್ವಾದರ್ಶಗಳನ್ನು ಅಳವಡಿಸ್ಕೊಳ್ಬೇಕಂತ ಈ ಮೂಲಕ ನಾವು ಒತ್ತಾಯಿಸುವ ಜೊತೆಗೆ ಅವರಿಗೆ 39 ವರ್ಷದ ಪುಣ್ಯ ಸ್ಮರಣೆಯನ್ನು ಅವರ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದೀವಿ ನಾವೆಲ್ಲ ಸಮಿತಿ ವತಿಯಿಂದ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಂತ ಹೇಳಿ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ವ್ಯಕ್ತಿನ ಬಾಬೂಜಿ ಅಂತಾನೆ ಇವತ್ತಿಗೂ ಚೆನ್ನಾಗಿ ಗುರುತಿಸ್ತಾ ಇದ್ದಾರೆ. ಬಾಬು ಜಗಜೀವನ್ ರಾಮ್ ರವರು 30 ವರ್ಷಗಳ ಕಾಲ ವಿವಿಧ ಕೇಂದ್ರದಲ್ಲಿ ವಿವಿಧ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಸ್ವತಂತ್ರ ಹೋರಾಟಗಾರರಾಗಿ ಹೊರಹೊಮ್ಮಿದ್ದಾರೆ. ಅದರ ಜೊತೆಗೆ ರಾಜಕಾರಣಿಯಾಗಿ ಸಕ್ಸಸ್ ಕಂಡಿದ್ದಾರೆ. ಇವರು ಇವತ್ತಿನ ದಿನ ಏನು ನೆಟ್ಕರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕರಕುಶಲ ಕೈಗಾರಿಕಾ ಅಭಿವೃದ್ಧಿ ನಿಗಮನ ಸ್ಥಾಪನೆ ಮಾಡಿದ್ರು. ಅದು ಈ ದೇಶ ತುಂಬಾ ಒಂದು ನಿಗಮ ಯಶಸ್ವಿಯಾಗಿ ನಡೀತಾ ಇದೆ.